ಕಾಲ ಎಷ್ಟು ಕೆಟ್ಟೋಗಿದೆ ಅಂತ. 16 ವರ್ಷದಿಂದ ಕೆಲಸ ಮಾಡ್ತಿರೋರೇ ಹೀಗೆ ಮಾಡ್ತಾರೆ ಅಂದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಈ ಕಾಲದಲ್ಲಿ ನಂಬಿಕೆಗೆ ಬೆಲೆನೇ ಇಲ್ಲದೆ ಇರೋ ಥರ ಆಗಿದೆ. ಅಲ್ಲ ತನು, ನೀನು ಹೇಳ್ತಾ ಇರೋ ಮಾತು ಸತ್ಯನೇ. ಆದರೆ ಈಗ ತಾನೇ ನಿಮ್ಮ ಮಾವ ಹೇಳಿದ್ರಲ್ಲ, ನಾವು ಹಾಗೆಲ್ಲ ಎಲ್ಲರೂ ಅನುಮಾನ ಪಡೋದು ಸರಿಯಲ್ಲ. ಮತ್ತೆ ನೀವು ಇದು ಒಂದೇ ಒಂದು ನ್ಯೂಸ್ ಕೇಳಿ ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ನಮ್ಮ ಫ್ರೆಂಡ್ ಮನೆಯಲ್ಲೂ ಇದೇ ಥರ ಆಯ್ತಂತೆ. ಅವ್ರ ಮನೇಲಿ ಒಂದು 4-5 ವರ್ಷದಿಂದ ಕೆಲಸ ಮಾಡೋವಂಥವ್ರಿಗೆ ಹುಷಾರಿಲ್ಲದೆ ಇರೋ ಥರ ಆಯಿತು. ಅವರು ಆಗ್ಲೋ ಈಗಲೋ ಅನ್ನೋ ಹಾಗಿದ್ರಂತೆ. ಅವರು ಹುಷಾರಿಲ್ಲದೆ ಇರೋ ಬಗ್ಗೆ ಯಾರಿಗಾದ್ರೂ ವಿಷಯ ತಲುಪಿಸ್ಬೇಕು ಅಂತಂದರೆ ಅವ್ರು ಯಾರ ಬಗ್ಗೆನೂ ಹೇಳ್ಕೊಂಡೇ ಇಲ್ವಂತೆ. ಹೀಗಿರುವಾಗ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅಂತ ತುಂಬ ಒದ್ದಾಡ್ತಿದ್ರು. ಈಗ ನಮ್ಮನೆಯಲ್ಲೂ ಅದೇ ರೀತಿ ತಾನೇ ಆಗಿರೋದು. ನೋಡಿ, ಚಂದನ ಅವರಿಗೆ ಯಾರಿದ್ದಾರೆ ಯಾರಿಲ್ಲ ಅನ್ನೋ ವಿಷಯನೇ ನಮ್ಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರಿಗೇನಾದರೂ ಆದರೆ ವಿಷಯ ತಲುಪ್ಸೋಕ್ಕೆ ನಮ್ಗೆ ಯಾರೂ ಗೊತ್ತೇ ಇಲ್ವಲ್ಲ ಅತ್ತೆ. ಈಗ ಅವ್ರಿಗೇನಾದರೂ ಅಕಸ್ಮಾತಾಗಿ ಹುಷಾರಿಲ್ಲ ಅಂತಂದರೆ ಆ ಜವಾಬ್ದಾರಿ ಎಲ್ಲ ನಾವೇ ತಗೊಳ್ಬೇಕಾಗುತ್ತೆ ಅಲ್ವಾ? ತನು ಹೇಳ್ತಾ ಇರೋದು ನಿಜ ಅಲ್ವಾ ಚಂದನ? ನೀನು ಯಾರು, ಯಾವ ಊರು, ಎಲ್ಲಿಂದ ಬಂದಿದೆಯಾ? ಅಪ್ಪ ಅಮ್ಮ ಇಲ್ಲ ಅಂತ ಏನೋ ಹೇಳಿದೆ, ಆದರೆ ನಿಮ್ಮವರು ಅಂತ ಯಾರಾದರೂ ಇರಬೇಕಲ್ವಾ? ಅವ್ರು ಎಲ್ಲಿದ್ದಾರೆ? ನೀನು ಯಾವ ವಿಷಯನೂ ನಮಗೆ ಹೇಳಲಿಲ್ಲ ಅಂದರೆ ಹೇಗಮ್ಮ? ಅಕಸ್ಮಾತ್ ನಾಳೆ ಏನಾದರೂ ನಿನಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಅವ್ರಿಗೆ ಮಾಹಿತಿ ತಿಳಿಸ್ಬೋದಲ್ವಾ? ಮಾತಾಡು ಚಂದನ. ಇಲ್ಲಮ್ಮ, ನನ್ನವರು ಅಂತ ಯಾರೂ ಇಲ್ಲ. ಅದು ಹೇಗಾಗುತ್ತೆ ಚಂದನ ಅವರೇ? ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಂದ ದೂರ ಇರ್ಬೋದು, ಆದರೆ ನಿಮ್ಮ ಗಂಡ ಆದರೂ ಇರಬೇಕಲ್ವಾ? ನಿಮ್ಮ ಗಂಡ ಇಲ್ಲ ಅಂತ ಮಾತ್ರ ನೀವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿಮ್ಮ ಕತ್ತಲ್ಲಿ ತಾಳಿ ಇದೆ, ನಿಮ್ಮ ಕಾಲಲ್ಲಿ ಕಾಲುಂಗ್ರ ಇದೆ. ಇದೆಲ್ಲ ನೋಡಿದ್ರೆ ಅವ್ರು ಇರಲೇಬೇಕು ತಾನೇ. ನಾವೇನು ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಮ್ಮನೇಲೆ ಕೆಲಸ ಮಾಡ್ತಿದ್ದೀರಾ, ನೀವು ಇಲ್ಲೇ ಇರೋದು ಅಂತ ನಾವೇನು ಹೇಳೋದಿಲ್ಲ. ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಹೇಳಿ ಚಂದನ ಅವರೇ, ಅವ್ರು ಎಲ್ಲಿದ್ದಾರೆ? ತನು ಅವರೇ, ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ನನಗೆ ಯಾರೂ ಇಲ್ಲ ಅಂತ. ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಕೇಳಬೇಡಿ. ಹೆಣ್ಣದವಳು ಗಂಡನ ಜೊತೆನೇ ಇರಬೇಕಮ್ಮ, ಆಗಲೇ ಅಲ್ವಾ ನಮಗೂ ಸಂತೋಷ. ಹೇಳಿ, ಪರವಾಗಿಲ್ಲ.